ಅದೇ ಕಾಲಕ್ಕೆ ಪಾಕಿಗೂ ಹೆದರಿಕೆ ಹಾಕ್ತಾಯಿದ್ವಿ, ಬೆದರಿಸ್ತಾ ಇದ್ವಿ. ನೋಡು ಬಂದು ಬಿದ್ದು ನಿಮ್ಗೆ ಏನಾಯ್ತು ಗತಿ ಅಂತ. ಯಾಕಂದ್ರೆ ಪಾಕ್ ಇವತ್ತು ಆರ್ಥಿಕವಾಗಿ ಪೂರ್ತಿ ದಿವಾಳಿ ಹಂತಕ್ಕೆ ಬಂದಿರ್ತದೆ. ಹಂಗಂದ್ರೆ ನಮ್ದು ಆರ್ಥಿಕವಾಗಿ ನಾವು ಭಾಳ ಸುಭದ್ರಾಗಿದ್ದೀವಿ ಅಂತಲ್ಲ, ಆದರೆ ಅದಕ್ಕಿಂತ ನಾವು ಎಷ್ಟೋ ಪಾಲು ಹೆಚ್ಚಿಗೆ ನಾವು ಸುಭದ್ರಾಗಿದ್ದೀವಿ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರಿಗಿಂತ 9 ಪಟ್ಟು ನಮ್ಮಲ್ಲೇ ಏನಪ್ಪ ಹೆಚ್ಚಿಗೆ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅಥವಾ ಈ ಒಂದು ಸೈನಿಕ ದಳ ಆಗಿರ್ಬೋದು, ವಾಯು ದಳ ಆಗಿರ್ಬೋದು, ಎಲ್ಲನೂ ಯಾವ ರೀತಿಯಿಂದ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ನಾವು ಮುಂದುವರೆದಿದ್ದೀವಿ. ಆದರೆ ಒಂದು ವಿಷಯದಲ್ಲೇ ಏನಪ್ಪ ಅಂದ್ರೆ ಅಣ್ವಸ್ತ್ರ ದಾಳಿ ಆದರೆ ಏನು ಅನ್ನುವಂಥದ್ದು. ಇದಕ್ಕೆ ಭಾರತ ಅಷ್ಟಲ್ಲ, ಇಡೀ ವಿಶ್ವ ತಲೆ ಕೆಡಿಸ್ಕೊಂಡದ್ದು. ಪಾಕಿಗೆ ಇದು ಕಳಿಸಿದ್ದು ಕೊಟ್ಟಿದ್ದು ಸರಿನಾ ಅಂತೇಳಿ ಇದನ್ನೆಲ್ಲ ಮಾಡಿದಂಥ ದೇಶ ಪ್ರಮುಖವಾಗಿ ಚೈನಾ ತನ್ನ ರಕ್ಷಣೆಗಾಗಿ ತನ್ನ ಬಫರ್ ಸ್ಟೇಟ್ ಬೇಕಂತೇಳಿ. ಬಫರ್ ಸ್ಟೇಟ್ ಅಂತ ಗೊತ್ತಲ್ಲ ನಿಮ್ಗೆ, ತನ್ನ ದೇಶವನ್ನು ರಕ್ಷಣೆ ಮಾಡುವ ಸಲುವಾಗಿ ಭಾರತ ಮತ್ತು ಅಮೆರಿಕದಲ್ಲಿ ಕಣ್ಣಿಡುವ ಸಲುವಾಗಿ ಈ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಬಂದಿದ್ದು. ಅದೇ ಕಾಲಕ್ಕೆ ಅಮೆರಿಕ ಆದರೂ ಸಹಿತ ಪಾಕನ್ನು ಬೆಳೆಸ್ಕೊಂಡ್ಬಂತು, ಶಸ್ತ್ರಾಸ್ತ್ರ ಕೊಟ್ಟೆ ಮಾಡಿ ಸಹಾಯ ಮಾಡಿ. ಯಾಕಂದರೆ ಚೈನಾ ಒಂದು ತನ್ನ ಕೈಯಲ್ಲಿ ಇಟ್ಕೊಳ್ಬೇಕಂತೇಳಿ ಅವರು ಸಹಾಯ ಮಾಡಿದರು, ಇವರು ಸಹಾಯ ಮಾಡಿದರು. ಭಾರತ ಇವರಿಬ್ಬರ ಮಧ್ಯದಲ್ಲಿ ಒಂದು ರೀತಿ ಏನಪ್ಪ ಅಂತಂದ್ರೆ ಪ್ರಯೋಗಶಾಲೆ ಆಗ್ತಾ ಹೋಗಿ ಇವತ್ತು ಅನಿವಾರ್ಯವಾಗಿ ಪರಿಸ್ಥಿತಿ ಬದಲಾದಾಗ ರಷ್ಯಾ ಮತ್ತು USA ಭಾರತದ ಪರವಾಗಿ ನಂತರ ಚೈನಾ ಅರೆ ಮನಸ್ಸಿನಿಂದ ಪಾಕಿಗೆ ಹೆಲ್ಪ್ ಮಾಡುವಂಥದ್ದು. ಅವ್ರಿಗೂ ಭಯ ಅದ, ಏನಾದರೂ ಅಣ್ವಸ್ತ್ರ ದಾಳಿ ಆದರೆ ಇದು ಯಾವ್ಯಾವ ರೂಪ ಪಡಿತದೆ, ಏನು ಪಡಿತದೆ ಗೊತ್ತಿಲ್ಲ ಅಂತೇಳಿ. ಯಾಕಂದರೆ ಈಗಾಗಲೇ ಭಾರತದಲ್ಲೇ ಈ ಅಣ್ವಸ್ತ್ರಗಳ ಏನು ಮಿಸೈಲ್ಸ್ ಇದ್ದಾವೆ ಅವು ರಷ್ಯಾ ಚೈನಾದಲ್ಲಿ ಸಹಿತ ಹೋಗಿ ಅಟ್ಯಾಕ್ ಮಾಡುವಂಥ ಶಕ್ತಿನ ಹೊಂದಿದವನು ಅನ್ನೋದನ್ನು ಈಗಾಗಲೇ ಚೈನಾಗಾದರೂ ಅದು ಗೊತ್ತು. ಹೀಗಾಗಿ ಈ ಸಮರಾಭ್ಯಾಸ ಇರುತ್ತೆ, ಅದು ವಾಯು ಸಮರಾಭ್ಯಾಸ ಒಂದು ರೀತಿಯಿಂದ ಎಲ್ಲರಿಗೂ ಭಯವನ್ನು ಹುಟ್ಟಿಸುವಂಥದ್ದು ಕೆಲಸ ಆಗಿಬಿಟ್ಟಿದೆ ಇವತ್ತು. ಆ ದಿಶೆಯಲ್ಲಿ ಸ್ವರಕ್ಷಣೆಗಾಗಿ ಏನಪ್ಪ ಮಾಡಬೇಕು, ದಾಳಿಯಂತೆ ಮಾಡಲಿಕ್ಕೆ ರೆಡಿ ಆದೀವಿ, ಯುದ್ಧಂತೆ ರೆಡಿ ಆಯಿತು. ಯಾಕಪ್ಪ ಅಂದ್ರೆ ಪಹಲ್ಗಾಮ್ದಲ್ಲಿ ಆದ್ರಿಂದ ನಿರಂತರ ಹಂಗೆ ಮುಂದುವರಿತದಪ್ಪ ಅನ್ನೋ ಭಯ ಎಲ್ಲರಿಗೂ ಶುರುವಾಗಿಬಿಟ್ಟದ. ಭಾರತದ ಯಾವ ಕಾಶ್ಮೀರದ ಫಾರೂಕ್ ಅಬ್ದುಲ್ಲಾ ಮತ್ತು ಅವ್ರ ಮಗ ಒಮರ್ ಅಬ್ದುಲ್ಲಾ ಅವರಿಗೆ ಇವತ್ತು ಅವ್ರಿಗೂ ಭಯ ಹುಟ್ಟುಬಿಟ್ಟದ. ಅವ್ರಿಗೊಂದು ಕಾಲಕ್ಕೆ ಇತ್ತು, ಇಲ್ಲ ಕಾಶ್ಮೀರ ಸ್ವತಂತ್ರವಾಗಿ ಉಳಿತಪ್ಪ ಅಂದ್ರೆ ಅದ್ರಲ್ಲಿ ನಾವು ರಾಜಾಗಿ ಉಳಿಬೇಕು, ಅದು ನಮ್ಮ ಸಂತತಿ ಮುಂದುವರಿಬೇಕು ಅಂತೇಳಿ ಅವ್ರದ್ದಾರೆ. ಬಟ್ ಇವತ್ತು ಕನ್ಫರ್ಮ್ ಆಗಿದೆ, ಪಾಕಿಸ್ತಾನ ಆಗಿರಿ ಭಾರತ ಆಗಿರಿ ಇದನ್ನು ಬಿಟ್ಟು ಕೊಡೋದಿಲ್ಲ. ಇವರಿಬ್ಬರ ಮಧ್ಯದಲ್ಲಿ ನಾವು ಸಾಯ್ಕೊಂಡು ಸೇಫರ್ ಸೈಡ್ ಯಾವುದಪ್ಪ ಅಂದ್ರೆ ಭಾರತ.